ಆಕಾಶೋಸ್ತ ಇವರೇನ್ ನೋಟಿಸ್ ಮಾಡ್ತಾರೆ ಅಂದ್ರೆ ಫ್ಲೈಟಿನ ಫ್ಲಾಪ್ಸ್ ಮೇಲೆ ಕೆಳಗೆ ಹಾಕಿರುತ್ತೆ. ಈ ಏರ್ ಇಂಡಿಯಾ ಕಂಪನಿ ಪೂವರ್ ಸರ್ವಿಸ್ ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು. ರೈನ್ ವಾಟರ್ ಒಳಗೆ ಬೀಳ್ತಾ ಇರೋದು. ಬೋಯಿಂಗ್ ಕಂಪನಿಯ ಎಂಪ್ಲಾಯ್ಸ್ ಹತ್ರ ನೀವು ಈ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಕ್ ಬಯಸ್ತೀರಾ ಅಂತ ಕ್ವಶನ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಎಂಪ್ಲಾಯ್ಸ್ ಮಾಡೋದಿಲ್ಲ ಅಂತ ಆನ್ಸರ್ ಮಾಡ್ತಾರೆ. That Boeing is cutting every possible corner on quality and safety, not just in the past, but now. Mayday, Air India 171. ಹಲೋ ವಿವರ್ಸ್, ಜೂನ್ 12 ಏರ್ ಇಂಡಿಯಾ ಪ್ಲೇನು ಸುಮಾರು 600 ಫೀಟ್ ಟೇಕ್ ಆಫ್ ಆಗಿ ಕೇವಲ 34 ಸೆಕೆಂಡ್ ಅಲ್ಲಿ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಹೋಗಿ ಕ್ರಾಶ್ ಆಗುತ್ತೆ. ಇದು ಡಾಕ್ಟರ್ ಪ್ರತೀಕ್ ಜೋಶಿ ಕೊನೆಯದಾಗಿ ತೆಗೆದ ಸೆಲ್ಫಿ ಫೋಟೋ. ಇವರ ಫ್ಯಾಮಿಲಿನ ಫಸ್ಟ್ ಟೈಮ್ ಲಂಡನ್ ಕರ್ಕೋಗಿ ಅಲ್ಲಿಗೆ ಶಿಫ್ಟ್ ಆಗ್ಬೇಕಂತ ಅಂದುಕೊಂಡಿದ್ದರು. ಬಟ್ ಅವರ ಕನಸು ನನಸಾಗಲಿಲ್ಲ. ಏರ್ ಇಂಡಿಯಾ ಕ್ರಾಶ್ ಅಲ್ಲಿ ಕೇವಲ ಒಬ್ಬ ಪ್ಯಾಸೆಂಜರ್ ಮಾತ್ರ ಸರ್ವೈವ್ ಆದರು. ಉಳಿದ 241 ಜನರ ಡ್ರೀಮ್ಸ್ ಕೊನೆ ಆಯ್ತು. ನಮ್ಮ ಹತ್ತಿರ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗೋ ಮುಂಚೆ ತೆಗೆದಿರುವ 2 ಇಂಪಾರ್ಟೆಂಟ್ ವಿಡಿಯೋ ಇದಾವೆ. ಆ ವಿಡಿಯೋ ಅಬ್ಸರ್ವೇಷನ್ ಮಾಡಿದ್ರೆ ಮೊದಲ ವಿಡಿಯೋ ಟೇಕ್ ಆಫ್ ವಿಡಿಯೋದಲ್ಲಿ ಫ್ಲೈಟ್ ವಿಂಗ್ಸ್ ರಿಟ್ರಾಕ್ಟ್ ಆಗಿದೆ, ಅಂದರೆ ಸ್ಟ್ರೈಟ್ ಆಗಿದೆ. ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತಂದ್ರೆ ವಿಂಗ್ಸ್ ಬ್ಯಾಕ್ ಸೈಡ್ ಅಲ್ಲಿ ಫ್ಲಾಪ್ಸ್ ಇರುತ್ತೆ, ಫ್ರಂಟ್ ಸೈಡ್ ಅಲ್ಲಿ ಸ್ಲಾಸ್ ಇರುತ್ತೆ. ನಾರ್ಮಲಿ ಟೇಕ್ ಆಫ್ ಟೈಮಲ್ಲಿ ಫ್ಲಾಪ್ಸ್ನ 10 to 15 ಡಿಗ್ರಿ ಹೊರಗಡೆ ಓಪನ್ ಮಾಡ್ತಾರೆ. ಸೇಮ್ ಸ್ಲಾಸ್ ಇದರಿಂದ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಅದೇ ತಕ್ಷಣ ಲ್ಯಾಂಡಿಂಗ್ ಗೇರು ಒಳಗೆ ಹೋಗುತ್ತೆ. ಫ್ಲೈಟ್ ಸೇಫ್ ಆಲ್ಟಿಟ್ಯೂಡ್ ರೀಚ್ ಆದ್ಮೇಲೆ ಮತ್ತೆ ಫ್ಲಾಪ್ಸ್ ಮತ್ತೆ ಸ್ಲಾಸ್ನ ಒಳಗೆ ತಗೊಂತಾರೆ. ಇದು ಕಾಮನ್ ಫ್ಲೈಟ್ ಟೇಕ್ ಆಫ್ ಪ್ರೊಸೆಸ್, ಅಂದರೆ ರಿಟ್ರಾಕ್ಟ್ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ವಿಂಗ್ಸ್ ರಿಟ್ರಾಕ್ಟ್ ಆಗಿದೆ, ಜೊತೆಗೆ ಲ್ಯಾಂಡಿಂಗ್ ಗೇರು ಹೊರಗಡೆನೇ ಇದೆ. ಆರ್ಯನ್ನು ತೆಗೆದಿರುವ ವಿಡಿಯೋದಲ್ಲಿ ರ್ಯಾಟು ಹೊರಗಡೆ ಬಂದಿದೆ. ರ್ಯಾಟ್ ಪರ್ಪಸ್ ಏನಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಪ್ಲೇನ್ನ ಎಲ್ಲ ಎನರ್ಜಿ ಸೋರ್ಸಸ್ ಸ್ಟಾಪ್ ಆದಾಗ ಇದು ಆಟೋಮೆಟಿಕ್ ಆಗಿ ಹೊರಗೆ ಬರುತ್ತೆ. ಫ್ಲೈಟ್ ಜಾಸ್ತಿ ಹೈಟು ಜಾಸ್ತಿ ಸ್ಪೀಡಲ್ಲಿ ಇದ್ರೆ ಅದ್ರ ಪ್ರಕಾರ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಜಾಸ್ತಿ ಏನು ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ, ಬಟ್ ಪೈಲಟ್ ಒಂದು ಸೇಫ್ ಜಾಗದಲ್ಲಿ ಲ್ಯಾಂಡಿಂಗ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅವತ್ತು ಫ್ಲೈಟ್ ಜಾಸ್ತಿ ಹೈಟಲ್ಲಿ ಇರಲಿಲ್ಲ, ಪ್ಲಸ್ ಪೈಲಟ್ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಕೇವಲ 34 ಸೆಕೆಂಡ್ ಅಲ್ಲಿ ಕ್ರಾಶ್ ಆಗುತ್ತೆ. ರ್ಯಾಟ್ ಹೊರಗಡೆ ಬಂದಿದೆ ಕಾಮನ್ ಆಗಿ 3 ರೀಸನ್ ಇದೆ. ಫಸ್ಟ್ ಒಂದು ಟೋಟಲ್ ಎಲೆಕ್ಟ್ರಿಕಲ್ ಫೇಲ್ಯೂರು. ಇಡೀ ಪ್ಲೇನ್ ಅಲ್ಲಿ ಫುಲ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆದಾಗ ರ್ಯಾಟ್ ಹೊರಗಡೆ ಬರುತ್ತೆ. ಸೆಕೆಂಡ್ ಒಂದು ಹೈಡ್ರಾಲಿಕ್ ಫೇಲ್ಯೂರು. ಮೂರನೇದು ಡ್ಯುಯಲ್ ಇಂಜಿನ್ ಫೇಲ್ಯೂರು, ಅಂದರೆ ಫ್ಲೈಟ್ನ 2 ಇಂಜಿನು ಫೇಲ್ಯೂರ್ ಆದಾಗ ರ್ಯಾಟ್ ಹೊರಗಡೆ ಬರುತ್ತೆ. ಈ ಥರ ಕೇಸಸ್ ತುಂಬಾ ರೇರು. ಬಟ್ ಪೈಲಟ್ ಮೇರೆ ಕಾಲಲ್ಲಿ ಟ್ರಸ್ಟ್ ನಾಟ್ ಅಚೀವ್ಡ್ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಕಾರಣ ಇದೆ ಇರ್ಬೋದು. ಟ್ರಸ್ಟ್ ಅಂದ್ರೆ ಪ್ರಾಪುಲರ್ ಟರ್ಬೈನ್ ಏನಿರುತ್ತೆ, ಫ್ಯಾನ್ ಏನಿರುತ್ತೆ, ಅದು ಹೊರಗಡೆ ಇರುವ ಏರ್ನ ತಗೊಂಡು ಫ್ಯೂಲ್ ಇಂದ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗಿ ಏರ್ ಹಿಂಗಡೆ ಹೋಗುತ್ತೆ. ಇದರಿಂದ ಫ್ಲೈಟ್ ಮುಂದೆ ಹೋಗುತ್ತೆ. ಹೀಗೆ ಮುಂದೆ ಹೋಗುವ ಹಾಗೆ ಮಾಡುವ ಪ್ರೊಸೆಸ್ ಅನ್ನು ಟ್ರಸ್ಟ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ 3D ಅನಿಮೇಷನ್ ವಿಡಿಯೋಸ್ ನೋಡ್ಬೋದು. ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತೆ, ಹೇಗೆ ಮೂವ್ಮೆಂಟ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ಬೋದು. 2 ಇಂಜಿನ್ ಫೇಲ್ಯೂರ್ ಆದ್ರೆ ಹಲವಾರು ರೀಸನ್ ಇದಾವೆ. ಕಾಮನ್ ಆಗಿ ಫ್ಯೂಲ್ ಕಂಟ್ಯಾಮಿನೇಷನ್, ಅಂದರೆ ಫ್ಯೂಲ್ ಅಲ್ಲಿ ವಾಟರು, ಡಸ್ಟು, ಮೆಟೀರಿಯಲ್, ಕಸ ಏನೇ ಮಿಕ್ಸ್ ಆಯ್ದ್ರು ಇದರಿಂದ ಇಂಜಿನಿಗೆ ಎಫೆಕ್ಟ್ ಆಗುತ್ತೆ. Possible reason what I can think of, it can be due to fuel contamination. ಅಕಸ್ಮಾತ್ ಇದೇ ಕಾರಣ ಇದ್ರೆ ಫ್ಯೂಲ್ ಸಪ್ಲೈಯರ್ ಮೇಲೆ ಕ್ವಶನ್ ಮಾಡಬೇಕಾಗುತ್ತೆ. ಬಟ್ ಸತ್ಯ ಏನಿದ್ರು ಬ್ಲ್ಯಾಕ್ ಬಾಕ್ಸ್ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗಬೇಕು. ಈ ವಿಡಿಯೋ ಅಪ್ಲೋಡ್ ಆಗೋ ಮುಂಚೆ ರಿವ್ಯೂ ಆಗ್ಬೋದು, ಬಟ್ ನಿಮ್ಮಲ್ಲಿ ಹಲವಾರು ಕ್ವಶನ್ ರೈಸ್ ಆಗ್ಬೋದು. ಫ್ಲೈಟ್ ಟ್ರಾವೆಲ್ ಸೇಫಾ, ಜೊತೆಗೆ ಏವಿಯೇಷನ್ ಇಂಡಸ್ಟ್ರಿ, ಡಾರ್ಕ್ ಸೈಡ್, ಈ ಬೋಯಿಂಗ್ ಕಂಪನಿ, ಏರ್ ಇಂಡಿಯಾ ಕಂಪನಿ, ಟೋಟಲ್ ಆಗಿ ಈ ಸಿಸ್ಟಮ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಈ ಇಂಡಸ್ಟ್ರಿ, ಈ ಕಂಪನಿಯ ಡಾರ್ಕ್ ಸೈಡ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇಂಡಿಯಾದ ಫ್ಲೈಟ್ ಕ್ರಾಶಸ್ 1980 ಇಂದ ಹಿಸ್ಟ್ರಿ ನೋಡಿದ್ರೆ ಆಲ್ಮೋಸ್ಟ್ 8 ಕ್ರಾಶ್ ಅಲ್ಲಿ 7 ಕ್ರಾಶ್ ಏರ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವ್ರದ್ದಾಗಿದೆ. ಜೊತೆಗೆ 7 ಫ್ಲೈಟ್ ಬೋಯಿಂಗ್ ಕಂಪನಿ ಫ್ಲೈಟ್ ಆಗಿದೆ. ಇದು ನಾರ್ಮಲ್ ವಿಷಯ ಅಲ್ಲ. ಯಾಕೆ ಯಾರು ಕ್ವಶನ್ ಮಾಡ್ತದ? ಇದನ್ನ ನೀವು ಬ್ಯಾಡ್ ಲಕ್ ಕಲ್ತೀರಾ
ಪೂವರ್ ಮ್ಯಾನೇಜ್ಮೆಂಟ್ ಅಂತೀರಾ ಅಥವಾ ಪೂವರ್ ಫ್ಲೈಟ್ ಕ್ವಾಲಿಟಿ ಅಂತೀರಾ? ಜೊತೆಗೆ ಈ 7 ಫ್ಲೈಟ್ ಕ್ರಾಶಸ್ ರೀಸನ್ ಪೈಲಟ್ ಇರೋದಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಇರ್ಬೋದು? ಬಿಕಾಸ್ ಈ ಕಂಪ್ನಿಗಳು ತಮ್ಮ ರೆಪ್ಯುಟೇಷನ್ ಉಳಿಸ್ಕೊಳಕ್ಕೆ ಪ್ಲಸ್ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಪೈಲಟ್ ಮೇಲೆ ಎಲ್ಲ ಆರೋಪ ಹಾಕ್ತಾರೆ. ಈ ರೀತಿ ಇನ್ಸಿಡೆಂಟ್ ಪಾಸ್ಟ್ ಅಲ್ಲಿ ಆಗಿದ್ದಾವೆ. पायलट को ब्लेम करेंगे तो इंश्योरेंस का पैसा मिलने में सबसे ज़्यादा आसानी होती है. सबका फायदा होता है. अगर पायलट एरर बोलो सबसे पहले इंश्योरेंस का पैसा मिलता है उनको. ಸತ್ತೋಗಿರುವ ಪೈಲಟ್ ಅಂತೂ ಸತ್ಯ ಹೇಳಕ್ಕಾಗೋದಿಲ್ಲ. ಪಬ್ಲಿಕ್ಗೆ ಆಲ್ಮೋಸ್ಟ್ ಸತ್ಯನೇ ಗೊತ್ತಾಗಲ್ಲ. ಸೊ ಬ್ಲ್ಯಾಕ್ ಬಾಕ್ಸ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಷ್ಟು ಸತ್ಯ ಹೊರಗೆ ಬರುತ್ತೆ ನೋಡ್ಬೇಕಾಗುತ್ತೆ. ಇಂಡಿಯಾದ ಏರ್ಲೈನ್ಸ್ ರೆಗ್ಯುಲೇಟರು DGCA ಅವರು ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಿದಾರ? ಕ್ವಶನ್ ರೈಸ್ ಆಗುತ್ತೆ. ಮೊದಲೇ ಇವರು ಏರ್ಲೈನ್ಸ್ ಕಂಪನಿ ಮತ್ತೆ ಮಿನಿಸ್ಟ್ರಿ ಫೇವರ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. DGCA has to realize that he is a regulator and not a facilitator. Right now, the DGCA dances to the airlines as well as the ministry. ಸಣ್ಣ ಎಕ್ಸಾಂಪಲ್, ಆಪ್ಷನಲ್ ಸೇಫ್ಟಿ ಸಿಸ್ಟಮ್ನ ಆಪ್ಷನ್ ಆಗಿ ಇಟ್ಟಿದ್ದಾರೆ ಈ ಕಂಪ್ನಿಗಳು, ಈ DGCA ಇವರೆಲ್ಲ. ಇದರಿಂದ ಏರ್ಲೈನ್ಸ್ ಕಂಪನಿಗಳು ಖರ್ಚನ್ನ ಸೇವ್ ಮಾಡ್ತವೆ, ಬಟ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. जो घाटकोपर का एक्सीडेंट हुआ था, टेक ऑफ में इट क्रैश्ड, ऑल 4 डाइड. उसमें भी दोनों इंजन फेल हो गए थे, लेकिन इन्वेस्टिगेशन ने बोला कि पायलट पुट द एयरक्राफ्ट इनटू अ स्पिन. ठीक है, उसका भी मैंने एनालाइज किया पूरा, उसके सारे इंजन के पार्ट्स देखे, वो देखे दे हैड फेल्ड. और उसमें जो CVR है, CVR था एट दैट क्रिटिकल मोमेंट, CVR चलना बंद हो गया. इस पर ये भी बोलते हमारे पास है ही नहीं. जब एक्सीडेंट हुआ मेन इन्फॉर्मेशन है वो है ही नहीं. हाँ, मेन इन्फॉर्मेशन बोलते हैं वो डिलीट हो गई, अपने आप डिलीट हो गई. इसको मैं बोलता हूँ हाउ टू गेट अवे विद मर्डर. या आपने मर्डर करना है, आप एयरक्राफ्ट एक्सीडेंट में मारो, पुलिस इन्वेस्टिगेट ही नहीं करेगी. AIB आप जो बोलोगे वो लिख देगी. ನಿಮಗೇನು ಅನ್ಸುತ್ತೆ, DGCA ಕಸ್ಟಮರ್ ಫೇವರ ಅಥವಾ ಏರ್ಲೈನ್ಸ್ ಕಂಪ್ನಿ ಫೇವರ? ಇಂಡಿಯಾದ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹಲವಾರು ಲೂಪ್ ಹೋಲ್ಸ್ ಇದಾವೆ, ಬಟ್ ಏರ್ಲೈನ್ಸ್ ಕಂಪನಿ ಮಾಡುವ ತಪ್ಪಿಗೆ DGCA ಇಷ್ಟು ಫೈನ್ ಹಾಕುತ್ತೆ? ಕೇವಲ 1 ಕೋಟಿ ಅಷ್ಟೇ. ತಪ್ಪು ಎಷ್ಟೇ ದೊಡ್ಡ ಪ್ರಮಾಣ ಇರಲಿ, ಮ್ಯಾಕ್ಸಿಮಮ್ 1 ಕೋಟಿ ಅಷ್ಟೇ ಫೈನ್ ಹಾಕ್ತಾರೆ ಒಂದು ತಪ್ಪಿಗೆ. ಈ ಫೈನ್ ಅಮೌಂಟ್ ಮೊದಲು 10 ಲಕ್ಷ ಇತ್ತು. ಏರ್ಕ್ರಾಫ್ಟ್ ಆಕ್ಟ್ 1934 ಪ್ರಕಾರ 10 ಲಕ್ಷ ಇತ್ತು, ಇವಾಗ 1 ಕೋಟಿ ಮಾಡಿದ್ದಾರೆ. ಬಟ್ ಒಂದಿಷ್ಟು ಗೊತ್ತಿರಲಿ, ಏರ್ ಇಂಡಿಯಾ ಈ ರೀತಿ ಕಂಪ್ನಿಗಳ ಡೈಲಿ ರೆವಿನ್ಯೂ 100 crores ಆಸ್ತುಪುಸಲ್ಲಿರುತ್ತೆ. ಈ 1 ಕೋಟಿ ಫೈನ್ ಅವ್ರಿಗೆ ದೊಡ್ಡ ವಿಷಯನ? ಈ ಏರ್ ಇಂಡಿಯಾ ಕಂಪನಿ ಪೂವರ್ ಸರ್ವಿಸ್ ಹಲವಾರು ವಿಡಿಯೋಸ್ ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು. ರೈನ್ ವಾಟರ್ ಒಳಗೆ ಬೀಳ್ತಾ ಇರೋದು, AC ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ರಿಮೋಟ್ ಇನ್ನು ಹಲವಾರು ಏನು ವರ್ಕ್ ಆಗ್ತಿಲ್ಲ, ಸೇಫ್ ಸರಿಲ್ಲ, ವೈರ್ ಹೊರಗಡೆ ಬಂದಿರೋದು. ಇವಾಗ ಈ ಕಂಪನಿ ಟಾಟಾ ಅಂಡರ್ ಇರ್ಬೋದು, ಬಟ್ ಮೇಂಟೆನೆನ್ಸ್ ಮಾಡೋದು ಗೌರ್ಮೆಂಟ್ ಕಂಪನಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೆರಿಕದ FAA ರೀಸೆಂಟ್ ಆಗಿ ಸೌತ್ ವೆಸ್ಟ್ ಏರ್ಲೈನ್ಸ್ ಮೇಲೆ 140 million ಪೆನಾಲ್ಟಿ ಆಗುತ್ತೆ. ರೀಸನ್ ಸಿಂಪಲ್, ವಿಂಟರ್ ಸ್ಟ್ರೋಮ್ ಇಂದ 4 ದಿವಸ 8,000 ಈ ಕಂಪನಿ ಫ್ಲೈಟ್ ನ ಕ್ಯಾನ್ಸಲ್ ಮಾಡುತ್ತೆ. ಇದರಿಂದ ಕಸ್ಟಮರ್ಗೆ ಲಾಸ್ ಆಗುತ್ತೆ. ಜೊತೆಗೆ ಬೋಯಿಂಗ್ ಕಂಪನಿಗೂ 2.5 billion ಫೈನ್ ಹಾಕಿದೆ. ರೀಸನ್ 2018 ಮತ್ತು 2019 2 ಬೋಯಿಂಗ್ ಫ್ಲೈಟ್ ಕ್ರಾಶ್ ಆಗಿರುತ್ತೆ. ಇದರಿಂದ 346 ಪೀಪಲ್ ಡೆತ್ ಆಗುತ್ತೆ. ಅಮೆರಿಕದಲ್ಲಿ ಏರ್ಲೈನ್ಸ್ ಮೇಲೆ ಈ ರೀತಿ ಫೈನ್ ಹಾಕ್ತಾರೆ, ಬಟ್ ಇಂಡಿಯಾದಲ್ಲಿ ಕೇವಲ 1 ಕೋಟಿ ಅಷ್ಟೇ ಫೈನ್. ಈಗ ಆಲ್ರೆಡಿ ಈ ಕಂಪನಿಗೆ 2,400 ಕೋಟಿ ಇನ್ಸೂರೆನ್ಸ್ ಕ್ಲೈಮ್ ಆಗುವ ಚಾನ್ಸಸ್ ಇದೆ. ಬಟ್ ಇವರ ಪರಿಹಾರ ಏನು? ಒಬ್ಬ ಪ್ಯಾಸೆಂಜರ್ಗೆ 2.8 crores ಪರಿಹಾರ. ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಗೋ ಮುಂಚೆ ಫಸ್ಟ್ ಪ್ಯಾರಿಸ್ ಇಂದ ಡೆಲ್ಲಿಗೆ ಬಂದಿರುತ್ತೆ, ಡೆಲ್ಲಿಯಿಂದ ಅಹಮದಾಬಾದಿಗೆ ಬಂದಿರುತ್ತೆ. ಈ ಸಮಯದಲ್ಲಿ ಒಬ್ಬ ಪ್ಯಾಸೆಂಜರು ಆಕಾಶೋತ್ಸವ ಅವರು ಡೆಲ್ಲಿಯಿಂದ ಅಹಮದಾಬಾದ್ ಅಲ್ಲಿಗೆ ಟ್ರಾವೆಲ್ ಮಾಡ್ತಾರೆ. ನೆಕ್ಸ್ಟ್ ಈ ಫ್ಲೈಟು ಅಹಮದಾಬಾದಿಂದ ಲಂಡನ್ಗೆ ಹೊರಟಿರುತ್ತೆ. ಇವರೇನು ನೋಟಿಸ್ ಮಾಡ್ತಾರೆ ಅಂದರೆ, ಫ್ಲೈಟಿನ ಫ್ಲಾಪ್ಸು ಮೇಲೆ ಕೆಳಗೆ ಆಗ್ತಿರುತ್ತೆ, ಜೊತೆಗೆ AC ಕರೆಕ್ಟಾಗಿ ವರ್ಕ್ ಆಗ್ತಿರೋದಿಲ್ಲ, ಎಂಟರ್ಟೈನ್ಮೆಂಟ್ ಸಿಸ್ಟಮು ರಿಮೋಟು ಯಾವುದು ವರ್ಕ್ ಆಗ್ತಿರೋದಿಲ್ಲ. ಇದನ್ನ ಇವರು ವಿಡಿಯೋ ಮಾಡಿ ಟ್ವೀಟ್ ಮಾಡಿರ್ತಾರೆ, ಬಟ್ ಇವರು ಸೇಫ್ ಆಗ್ತಾರೆ. AC is not working at all. And as usual, your TV screens are also not working. Neither this button for calling the cabin crew. Worst airlines in the world. मेरा बेटा जो 3 साल का है बेचारा पसीने में भीग चुका है. We are pushing the crew button but none of the crew is coming. Again and again everyone is pushing. Just look at the situation. Air India. Find in my omelette is a cockroach and you can see the tentacles of the cockroach. फ्लाइट का टाइम है 7 बजे और 7:15 की फ्लाइट से 12:30 बज चुके हैं. ಕೇವಲ ಏರ್ ಇಂಡಿಯಾ ಪೂವರ್ ಕ್ವಾಲಿಟಿ ಬಗ್ಗೆ ಹೇಳಿಸಕ್ಕಾಗಿಲ್ಲ, ಬೋಯಿಂಗ್ ಕಂಪನಿ ಬಗ್ಗೆನೂ ಹೇಳ್ಬೇಕಾಗುತ್ತೆ. ಈ ಕಂಪನಿ ಬಗ್ಗೆ ತುಂಬಾ ಡಾರ್ಕ್ ಸೈಡ್ ಇದೆ. ಅಲ್ ಜಜೀರಾ ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಬೋಯಿಂಗ್ ಕಂಪನಿಯ ಒಳಗೋಗಿ ಅಲ್ಲಿರುವ ಎಂಪ್ಲಾಯ್ಸ್ ಹತ್ರ ನೀವು ಈ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಕ್ ಬಯಸ್ತೀರಾ
ಅಂತ ಕ್ವಶನ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಎಂಪ್ಲಾಯ್ಸ್ ಮಾಡೋದಿಲ್ಲ ಅಂತ ಆನ್ಸರ್ ಮಾಡ್ತಾರೆ. You fly in one? No. You won't fly in one. Did you fly in one of these planes? No, not really. I wouldn't fly one of these planes because I see the quality going down around here. Of 15 workers asked randomly, 10 said they would not fly on the Dreamliner. They're not even allowing quality control to do their job. How does that make you feel as a flyer? Oh, yeah, I'm not flying on a 787. ರೀಸನ್ ಪೂವರ್ ಕ್ವಾಲಿಟಿ. ಈ ಕಂಪನಿ ದುಡ್ಡನ್ನ ಸೇವ್ ಮಾಡೋಕ್ಕೆ ಪೂವರ್ ಮೆಟೀರಿಯಲ್ ಫ್ಲೈಟ್ ಅಲ್ಲಿ ಮಾಡುತ್ತೆ. ಇದ್ರ ಬಗ್ಗೆ ಹಲವಾರು ಪಾಸ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ. ಈ ಕಂಪನಿ ಹಲವಾರು ಕ್ವಾಲಿಟಿ ಇಶ್ಯೂ ಇದಾವೆ. ಲಿಥಿಯಂ ಬ್ಯಾಟರಿ ಪ್ರಾಬ್ಲಮ್. The smoke was traced to a meltdown in the Dreamliner's lithium-ion batteries just over a year after the 787 had finally entered service. The Federal Aviation Administration grounded the entire fleet. ಹಲವಾರು ಪೂವರ್ ಕ್ವಾಲಿಟಿ ಬಗ್ಗೆ ಕೇಸಸ್ ಆಗಿದೆ. What is it that you get paid currently? It's 32.8 million this year. Does that sound right? What is it you get paid to do exactly? I get paid to run the Boeing company. Really? Because you're under investigation for falsifying 787 inspection records. The Boeing's under criminal investigation for the Alaska Airlines flight. You were investigated by DOJ for criminal conspiracy to defraud the FAA. This is all in your tenure. This doesn't sound like a lot of transparency to me. I mean, we've had multiple whistleblowers come before this committee and allege that Boeing is cutting every possible corner on quality and safety, not just in the past, but now, that when they raised quality issues and concerns, they were reassigned, they were retaliated against, they were physically threatened. You're not focused on safety, you're not focused on quality, you're not focused on transparency. For the American people, they're in danger. For your workers, they're in peril. For your whistleblowers, they literally fear for their lives. I mean, don't you think maybe it's time to get back to focusing on making quality planes? ಖುದ್ದಾಗಿ ಇವರ ಕಂಪನಿಯ ಎಂಪ್ಲಾಯ್ಸ್ ಕ್ವಶನ್ ಮಾಡಿದವರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಡೆತ್ ಆಗಿದೆ. ಈ ಬೋಯಿಂಗ್ ಕಂಪನಿ ಸೇಫ್ಟಿಗಿಂತ ಕಂಪನಿಯ ಬಿಸ್ನೆಸ್ ಪ್ರಾಫಿಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ಜಾಸ್ತಿ ಫ್ಲೈಟ್ ಕ್ರಾಶ್ ಹಿಸ್ಟ್ರಿ ನೋಡಿದ್ರೆ ಈ ಕಂಪನಿಯ ಫ್ಲೈಟ್ ಜಾಸ್ತಿ ಕ್ರಾಶ್ ಆಗಿರೋದು. Company is taking manufacturing shortcuts on the 787 program, not properly closing thousands of gaps in its assembly of the fuselage on major joints. ಇಷ್ಟೆಲ್ಲ ನೋಡಿದ್ಮೇಲೆ ಫ್ಲೈಟ್ ಅನ್ನು ಟ್ರಾವೆಲ್ ಮಾಡೋದು ಸೇಫಾ ಇಲ್ಲವಾ ಕ್ವಶನ್ ರೈಸ್ ಆಗೋದು. ಬಟ್ ಒಂದು ವಿಷಯ ಗೊತ್ತಿರಲಿ, ಕಾರು ಬಸ್ಸು ಬೇರೆ ಟ್ರಾನ್ಸ್ಪೋರ್ಟೇಷನ್ ಆಕ್ಸಿಡೆಂಟ್ ಕಂಪೇರ್ ಮಾಡಿದ್ರೆ ಫ್ಲೈಟ್ ಟ್ರಾವೆಲ್ ತುಂಬಾ ಸೇಫ್. ಇಂಡಿಯಾದಲ್ಲಿ ಈ ಇಂಡಸ್ಟ್ರಿಯಲ್ಲಿ ಚೇಂಜಸ್ ಆಗಬೇಕು. ಈ ಪೈಲಟ್ ಜಾಬ್ अष्टों इजीला तुम स्ट्रेस जॉब पैसेंजर भी ट्रैवल करते होंगे, आपने देखा होगा कभी कभी कॉकपिट डोर पे ऐसा लिखा होता है दिस इज अ सीरियस प्रोफेशन, लीव ऑल योर वरीज बिहाइंड. 10 hours प्लस ಫ್ಲೈಟ್ ಟ್ರಾವೆಲ್ ಮಾಡಬೇಕಾಗುತ್ತೆ. ನೈಟ್ ಶಿಫ್ಟ್ ಮತ್ತೆ ವೀಕ್ಲಿ ರ್ಯಾಪಿಡ್ಲಿ ಚೇಂಜಸ್ ಆಗಿರುವ ಸ್ಕೆಡ್ಯೂಲ್ಗಳು ಕರೆಕ್ಟ್ ಆಗಿ ಸಿಕ್ಲಿವೋ हॉलीडे करेक्ट पायलट को कोई होली दिवाली गांधी जयंती 15 अगस्त की छुट्टी नहीं मिलती, हमें सैटरडे संडे छुट्टी नहीं मिलती. तो वैसे ही ये स्ट्रेसफुल जॉब है बिकॉज सोशल लाइफ आपकी जीरो हो जाती है. सिक रिपोर्ट एंड फटीग रिपोर्ट इन एन एयरलाइन बिजनेस इज अ नॉन प्यूनिटिव पॉलिसी. दिस इज डॉक्यूमेंटेड बाय द रेगुलेटर, मतलब कि उसमें सरकार की सील लगी हुई है, वो चीज़ भी यहाँ फॉलो नहीं होती. ಪೈಲಟ್ಗೆ ಕರೆಕ್ಟಾಗಿ ಸ್ಲೀಪ್ ಮಾಡೋಕ್ಕೋದಿಲ್ಲ, ನಿದ್ದೆ ಕೊರತೆ ಇರುತ್ತೆ, ಸ್ಲೀಪಿಂಗ್ ಪ್ರಾಬ್ಲಮ್ ಇರುತ್ತೆ, ಹಲವಾರು ಸ್ಟ್ರೆಸ್ ಪ್ರಾಬ್ಲಮ್ ಇರುತ್ತೆ. ಏರ್ಲೈನ್ಸ್ ಇಂಡಸ್ಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಜಪಾನು. ಅಲ್ಲಿ ಆ ರೀತಿಯ ಗುಡ್ ಮ್ಯಾನೇಜ್ಮೆಂಟು ವರ್ಕಿಂಗು ಎನ್ವೈರ್ಮೆಂಟ್ ಇರುತ್ತೆ. ಅಲ್ಲಿ ವರ್ಕ್ ಮಾಡುವ ಎಲ್ಲ ಪೈಲಟು ಅವರೆಲ್ಲ ಫ್ಲೈಟ್ ಕ್ಲಾಸ್ ಆಗಿರುವ ಪಾರ್ಟ್ಸು, ಅಲ್ಲಿರುವಂತಹ ಸೀಟ್ಗಳು, ಪ್ಯಾಸೆಂಜರ್ಸ್ ನೋಟ್ಬುಕ್, ಅವರ ಮೆಮೊರೀಸು, ಡ್ರೀಮ್ಸು, ಅದನ್ನೆಲ್ಲ ಈ ಏರ್ಲೈನ್ಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವ ಎಂಪ್ಲಾಯ್ಸ್ಗೆ ತೋರಿಸ್ತಾರೆ. ಇದರಿಂದ ಎಂಪ್ಲಾಯ್ಸ್ಗೆ ಒಂದು ಜವಾಬ್ದಾರಿ ಬರುತ್ತೆ. ನಮ್ಮ ಒಂದು ಚಿಕ್ಕ ತಪ್ಪಿನಿಂದ ಪ್ಯಾಸೆಂಜರ್ಸ್ ಹಲವಾರು ಡ್ರೀಮ್ಸ್ ಕೊನೆ ಆಗುತ್ತೆ. ಸೊ ಜಪಾನ್ ಒಂದು ಬೆಸ್ಟ್ ಎಕ್ಸಾಂಪಲ್. ಇಂಡಿಯಾ ಜಪಾನ್ ಇಂದ ಈ ವಿಷಯ ಕಲ್ತ್ರೆ ತುಂಬಾ ಒಳ್ಳೇದು. सालों की मेहनत और मुश्किलों से उबरने के बाद बस कुछ घंटों में ये सारे सपने पूरे होने वाले ही थे कि बस उम्मीदों से उनका फासला अंतहीन होता चला गया. लास्ट में मुझे हक करके मैं बोला मम्मी का ध्यान रखना, मैं बैठा हूँ. ರೀಸೆಂಟ್ ಆಗಿ ಈ ಚಾನೆಲ್ ನಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಹಲವಾರು ವಾರ್ನಿಂಗ್ ಸ್ಟ್ರೈಕ್ಸ್ ಫೇಸ್ ಮಾಡ್ತಿದೆ. ತುಂಬಾ ವಿಡಿಯೋಸ್ ಯೂಟ್ಯೂಬ್ ಡಿಲೀಟ್ ಮಾಡ್ತಿದೆ. ಹಳೆಯ 2-3 ವರ್ಷ ಹಿಂದಿನ ವಿಡಿಯೋಸ್ ಡಿಲೀಟ್ ಮಾಡ್ತಿದೆ. ಬಟ್ ಬೇಜಾರು ವಿಷಯ, ಅವೆಲ್ಲ ಫಂಡಮೆಂಟಲ್ ಅವೇರ್ನೆಸ್ ವಿಡಿಯೋಸ್. ಯೂಟ್ಯೂಬ್ ಏನಂದ್ರೆ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಮೆಟಾ ಡೇಟಾ, ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಥಂಬ್ನೈಲ್, ಕೆಲವೊಂದು ಕೀವರ್ಡ್ ಮೇಲೆ ಟಾರ್ಗೆಟ್ ಮಾಡಿ ವಿಡಿಯೋಸ್ ನ ರಿವ್ಯೂ ಮಾಡ್ತಿದ್ದಾರೆ. ಹ್ಯೂಮನ್ ವೆರಿಫಿಕೇಶನ್ ಮಾಡಿದ್ರೆ ತುಂಬಾ ಒಳ್ಳೇದು. ಕೇವಲ ಟೈಟಲ್ ನೋಡಿ
ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ಈ ಚಾನಲ್ ರೇಟ್ ಆದ್ರೆ ನನ್ನ ಶಾರ್ಟ್ಸ್ ಚಾನಲ್ ಅಲ್ಲೋಗಿ ಸಬ್ಸ್ಕ್ರೈಬ್ ಆಗಿ, ಅಥವಾ ನ್ಯೂ ಚಾನಲ್ ಕ್ರಿಯೇಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾವುದೇ ಅಪ್ಡೇಟ್ಗೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲೇ ಓಪನ್ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.